ಅದೇ ಹೇಳ್ತಾ ಇದ್ರು ನಮ್ಮ ಚಿಕ್ಕೂರಲ್ಲಿ ನಾವು ತುಂಬಾ ಅಚ್ಚುಕಟ್ಟಾಗಿ ದೇವಸ್ಥಾನವನ್ನು ನಡೆಸ್ಕೊಂಡ್ ಬರ್ತಾ ಇದೀವಿ. ಅದೇ ರೀತಿ ಭಕ್ತಿ ಭಾವ ಇಲ್ಲಿ ನೋಡಿದ್ರೆ ನಮ್ಗೆ ಕಾಣ್ತಾ ಇದೆ ಜನರಲ್ಲಿ ಎಷ್ಟು ಭಕ್ತಿ ಭಾವದಿಂದ ಈ ಒಂದು ಕಾರ್ಯಕ್ರಮನ ಎಲ್ಲಾ ಸಮುದಾಯದವರು ಸೇರ್ಕೊಂಡು ಮಾಡ್ತಾ ಇದಾರೆ ಅಂತ. ಹಾಗಾಗಿ ಅಭಿಯವ್ರ ಮಾತಿಗೆ ನಾನು ಮನ್ನಣೆ ಕೊಟ್ಟು ನಮ್ಮ ಪಕ್ಷದ ಎಲ್ಲಾ ಹಿರಿಯ ಮುಖಂಡರಲ್ಲಿ ಕೇಳ್ಕೊಳ್ತೀನಿ, ದಯಮಾಡಿ ಇವತ್ತು ನಮ್ಗೆ ಯಾವುದೇ ಅಧಿಕಾರ ಇಲ್ಲ ನಮ್ಮ ಜೆಡಿಎಸ್ ಪಕ್ಷಕ್ಕೆ. ಖಂಡಿತವಾಗ್ಲು ನಾವೆಲ್ಲರೂ ಮುಖಂಡರು ಮಾತಾಡಿ ವೈಯಕ್ತಿಕವಾಗಿ ನಮ್ಮ ಕೈಲಿ ಎಷ್ಟೆಷ್ಟು ಸಹಾಯ ಮಾಡಕ್ಕಾಗುತ್ತೋ ಅಷ್ಟನ್ನು ನಾವೆಲ್ಲ ಖಂಡಿತವಾಗಿ ಸಹಾಯ ಮಾಡಿಸ್ಕೊಡ್ತೀವಿ. ಯಾಕೆಂದ್ರೆ ರಂಗಸ್ವಾಮಿ ಆಶೀರ್ವಾದದಿಂದ ಈ ಊರಿಗೆ ಒಳ್ಳೆ ಮಳೆ ಬೆಳೆ ಆಗ್ಲಿ, ಅದೇ ರೀತಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಮಳೆ ಬರ್ತಾ ಇದೆ. ನಮ್ಮ ಭಾಗದಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ, ಅಲ್ಲೂ ಸಹ ಮಳೆ ಬರ್ಲಿ ಅಂತ ನಾನು ಸಹ ರಂಗಸ್ವಾಮಿ ಮತ್ತು ತಾಯಿ ಚಾಮುಂಡೇಶ್ವರಿಗೆ ಬೇಡ್ಕೊಳ್ತಾ ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ಇಲ್ಲಿಗೆ ನಮ್ಮ ಸ್ವಾಮೀಜಿ ಅವ್ರನ್ನ ಕರ್ಸೋಕೆ ಕಾರಣರಾದಂತ ಅಭಿಲಾಷ್ ಗೌಡ ಮತ್ತು ಅವ್ರ ಕುಟುಂಬಕ್ಕೆ ಆ ಭಗವಂತ ಒಳ್ಳೇದ್ ಮಾಡ್ಲಿ, ಹಾಗೂ ಸ್ವಾಮೀಜಿ ಅವರ ಆಶೀರ್ವಾದ ಸದಾ ನಿರ್ಮಾಣ ಮಾಡಿ ಆ ವೇದಿಕೆಗೆ ಶ್ರೀ ಹನುಮಂತನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಎಲ್ಲ ಗಣ್ಯರ ಸಮ್ಮುಖದಲ್ಲಿರುತ್ತೆ ರವಿಗೌಡ ಈ ಹಬ್ಬದ ವಾತಾವರಣದ ಮೆರಗನ್ನು ಕೊಟ್ಟಿದ್ದಾನೆ, ಒಂದು ಚಾಪವನ್ನು ಮೂಡಿಸಿದ್ದಾನೆ. ಅವನ ವೈಯಕ್ತಿಕ ಗುಣವೂ ಅಷ್ಟೇ ವಿಭಿನ್ನ. ಮೂಲತಃ ಅವನು ರೈತರ ಮಗನಾಗಿದ್ರು ಸಹ ಬೆಂಗಳೂರಿನಲ್ಲಿ ದಂಪತಿಗಳು ಕೆಲಸ ಮಾಡಿಕೊಂಡು ಇಲ್ಲಿ ತಂದೆ ತಾಯಿಯನ್ನ ನೋಡಿಕೊಂಡು ಜೊತೆಗೆ ಜಮೀನನ್ನ ಪರ್ಚೇಸ್ ಮಾಡಿ ಚಾಲನೆ ಮಾಡಿ ಕೋಟಿಗಟ್ಟಲೆ ಬಂಡವಾಳ ಹಾಕಿ ವ್ಯವಸಾಯ ಮಾಡ್ತಕ್ಕಂಥ ಒಂದು ನಿದರ್ಶನ ನಮ್ಮ ಕಣ್ಣಿದೆ. ಅಪರೂಪದ ವ್ಯಕ್ತಿ. ಹಾಗೆ ರಾಜಕಾರಣದಲ್ಲೇ ಒಂದು ಚಾಪನ್ನು ನಡೆಸಿ ಜೊತೆಗೆ ಧಾರ್ಮಿಕ ಕಾರ್ಯಗಳನ್ನು ತೊಡಗಿಸಿಕೊಂಡು ಬಹಳ ಭಿನ್ನವಾದ ಶೈಲಿಯಲ್ಲಿ ಆ ಹುಡುಗನ ಜೀವನ. ಅದೇ ರೀತಿ ರಂಗನಾಥ ಸ್ವಾಮಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚಿನ ಹುರುಪನ್ನು ಕೊಟ್ಟು ಆಸಕ್ತಿಯನ್ನು ಕೊಟ್ಟು ಅವನ ಜೀವನದಲ್ಲಿ ಪರಮಾತ್ಮ ಆಶೀರ್ವಾದ ಸದಾ ಇರಲಿ, ಅವನ ಕುಟುಂಬ ನಂದಾದೀಪವಾಗಿ ಬೆಳೀಲಿ ಅಂತ ಹಾರೈಸ್ತಾ